ತುಮಕೂರು ರಾಯದುರ್ಗ ರೈಲ್ವೆ ಇನ್ಫಾರ್ಮೇಶನ್ ಬಗ್ಗೆ ಬಹಳ ಜನ ಕೇಳ್ತಾ ಇದ್ದಾರೆ. ರೀಸೆಂಟ್ ಆಗಿ ಅದರ ಸಂಬಂಧಿಸಿದ ಒಂದು ಕಮೆಂಟ್ ಕೂಡ ಬಂದಿತ್ತು. ಅದಕ್ಕಾಗಿ ಈ ವಿಡಿಯೋನ ಮಾಡ್ತಿರೋದು. ಈ ಪ್ರಾಜೆಕ್ಟ್ ಯಾಕೆ ಮುಖ್ಯ, ಲ್ಯಾಂಡ್ ಅಕ್ಯುಪೇಷನ್ ಯಾಕೆ ನಿಧನ ಆಗ್ತಾ ಇದೆ, ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಿದೆ, ಈ ಅಂಶಗಳು ಮತ್ತು ಇನ್ನೊಂದಷ್ಟು ವಿಚಾರಗಳ ಕುರಿತು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಫ್ರೆಂಡ್ಸ್, ಈ ವಿಡಿಯೋ ಶುರು ಮಾಡೋಕೆ ನನ್ನೊಂದು ರಿಕ್ವೆಸ್ಟ್ ಇದೆ. ಅದು ಏನಂದ್ರೆ, ನಮ್ಮ ಐಫಾ ಕನ್ನಡ ಚಾನಲ್ ಬರೀ ರೈಲ್ವೆ ರಿಲೇಟೆಡ್ ವಿಡಿಯೋಗಳು ಮಾತ್ರ ಅಲ್ಲದೆ ಕ್ರಿಕೆಟ್, ವಿದೇಶಿ ಸಮಸ್ಯೆ, ಒಟ್ಟು ಹಲವಾರು ವಿಷಯಗಳನ್ನು ನಾವು ವಿಡಿಯೋ ಮಾಡಿ ಅದಕ್ಕೆ ಕೂಡ ನಿಮ್ಮ ಬೆಂಬಲ ಬೇಕೇ ಬೇಕು. ಕನ್ನಡನ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸಲೇಬೇಕು. ಹಾಗಾದ್ರೆ ಬನ್ನಿ ನಮ್ಮ ತುಮಕೂರು ರಾಯದುರ್ಗ ರೈಲ್ವೆ ಒಂದಿಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಮೊದಲಾಗಿ ಈ ಪ್ರಾಜೆಕ್ಟ್ ಯಾಕೆ ಮುಖ್ಯ ಗೊತ್ತಾ? ತುಮಕೂರು ಟು ರಾಯದುರ್ಗ ನಡುವೆ ಇಂದಿಗೂ ನೇರ ರೈಲು ಸಂಪರ್ಕ ಇಲ್ಲ. ಜನರು ಬಸ್ ಗಳನ್ನೇ ಅವಲಂಬಿಸಿದ್ದಾರೆ. ರೈಲಲ್ಲಿ ಹೋಗ್ಬೇಕಾದ್ರೆ ದಾವಣಗೆರೆ ಅಥವಾ ಯಲಹಂಕ, ಇಂದಾಪುರ ಕಡೆ ದೊಡ್ಡ ಸುತ್ತು ಹಾಕ್ಬೇಕು. ಈ ಸಮಸ್ಯೆಯನ್ನು ಪರಿಹರಿಸಲು ಹೊಸದಾಗಿ ಬೋರ್ಡ್ ಗೇಜ್ ರೈಲ್ವೆ ಮಾರ್ಗ ಪ್ರಸ್ತಾಪಿಸಲಾಗಿತ್ತು. ಈ ಮಾರ್ಗದಿಂದ ಅಂದ್ರೆ ತುಮಕೂರು, ಮಧುಗಿರಿ, ಪಾವಗಡ ಪ್ರದೇಶದ ಜನರಿಗೆ ನೇರ ರೈಲು ಸಂಪರ್ಕ ಸೌಲಭ್ಯ ಸಿಕ್ಕಿದಂತಾಗ್ತಿತ್ತು. ಎಸ್ ಫ್ರೆಂಡ್ಸ್, ಪಾವಗಡ ಸೋಲಾರ್ ಪಾರ್ಕ್ ನಮಗೆ ಅದರ ಬಗ್ಗೆ ಗೊತ್ತಾ ಇದೆ. ಇದಲ್ಲದೆ ಕರ್ನಾಟಕ, ಆಂಧ್ರ ನಡುವೆ ವಾಣಿಜ್ಯ ಸಂಪರ್ಕ ಹೆಚ್ಚಳ ಆಗ್ತಾ ಇತ್ತು ಮತ್ತು ರೈಲು ಪ್ರಯಾಣದ ಸಮಯ ಕೂಡ ಕಡಿಮೆ ಆಗ್ತಾ ಇತ್ತು. ಹಾಗಾದ್ರೆ ಈ ಮಾರ್ಗದ ಉದ್ದನಾದ್ರೂ ಎಷ್ಟು ಮತ್ತು ಸಂಪರ್ಕಿಸುವ ಸ್ಥಳಗಳು ಯಾವುವು? ವೀಕ್ಷಕರೇ, ಈ ಮಾರ್ಗದ ಒಟ್ಟು ದೂರ 95-100 ಕಿಲೋಮೀಟರ್. ಈ ಮಾರ್ಗವು ಈ ಪ್ರಮುಖ ಪ್ರದೇಶಗಳನ್ನು ಸಂಪರ್ಕಿಸುತ್ತದೆ. ತುಮಕೂರು, ಮಧುಗಿರಿ, ಪಾವಗಡ, ಗೋರಗಂಟಿಹಳ್ಳಿ ಭಾಗ, ಹಾಲಕೆರೆಯ ಸುತ್ತಮುತ್ತ, ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಕಡೆ, ಕೊನೆಯಲ್ಲಿ ರಾಯದುರ್ಗ. ಪ್ರತಿ ಹಂತದಲ್ಲೂ ಜನಸಂಖ್ಯೆ, ವ್ಯಾಪಾರ ಮತ್ತು ಕೈಗಾರಿಕಾ ಚಟುವಟಿಕೆಗಳು ಇರುವುದರಿಂದ ಇದಕ್ಕೆ ಫ್ಯೂಚರ್ ವ್ಯಾಲ್ಯೂ ತುಂಬಾ ಹೆಚ್ಚಾಗ್ತಾ ಇದೆ. ಸರ್ವೆ ಮತ್ತು ಡಿಪಿಆರ್ ಬಗ್ಗೆ ಮಾತಾಡೋದಾದ್ರೆ, ಗ್ರೌಂಡ್ ಸರ್ವೆ 100ರಷ್ಟು ಮುಗಿದಿದೆ. ರೈಲ್ವೆ ಇಂಜಿನಿಯರ್ಗಳು ಜಮೀನು, ಸ್ಲೋಪ್, ನದಿ, ಬೆಟ್ಟ, ಗ್ರಾಮಗಳ ಹಾದಿ ಆಲ್ ಕಂಪ್ಲೀಟ್ ಅನಲೈಸಿಸ್ ಕೂಡ ಮಾಡಿದ್ದಾರೆ. ಈ ರೈಲ್ವೆಯ ಡಿಪಿಆರ್ ಕೂಡ ತಯಾರಾಗಿದೆ. ಡಿಪಿಆರ್ ನಲ್ಲಿ ಒಟ್ಟು ವೆಚ್ಚ, ಜಮೀನು ಸ್ವಾಧೀನ ಪ್ರಮಾಣ, ಯಾವೆಲ್ಲ ಸ್ಟೇಷನ್ ಬರಬೇಕು ಮತ್ತು ಸೇತುವೆಗಳು ಎಷ್ಟಿರಬೇಕು, ತಾಂತ್ರಿಕ ವ್ಯಾಲ್ಯಮಾಪನ ಮತ್ತು ಎಲ್ಲಾ ವಿವರಗಳು ವಿವರಿಸಲಾಗಿದೆ. ವೀಕ್ಷಕರೇ, ಇದರಿಂದ ಪ್ರಾಜೆಕ್ಟ್ ಟೆಕ್ನಿಕಲಿ ಫೆಸಿಬಲಿ ಎಂಬುದು ಕ್ಲಿಯರ್ ಆಗಿದೆ. ಹಾಗಾದ್ರೆ ಯಾಕೆ ಲ್ಯಾಂಡ್ ಅಕ್ಯುಪೇಷನ್ ನಿಧಾನಗತಿ ಸಾಗ್ತಾ ಇದೆ? ಹೌದು, ಈಗಾಗಲೇ ಸರ್ವೆ ಪೂರ್ಣವಾಗಿದ್ದರೂ ಜಮೀನು ಭೂಸ್ವಾಧೀನ ಕೆಲವೊಂದು ಸಮಸ್ಯೆ ಇವೆ. ಕೆಲವು ಗ್ರಾಮಗಳಲ್ಲಿ ಕಂಪ್ಯೂಟೇಷನ್ ಬಗ್ಗೆ ಪ್ರಶ್ನೆಗಳು ಬರ್ತಾ ಇದೆ. ಜನರು ಮರು ಪರಿಶೀಲನೆ ಕೋರ್ತಿದ್ದಾರೆ. ನಂಬರ್ 2, ರೆವೆನ್ಯೂ ಡಿಪಾರ್ಟ್ಮೆಂಟ್ ಡಿಸಿ ಅಫಿಷಿಯಲ್ ಪೇಪರ್ ವರ್ಕ್ ನಿಧಾನ ಆಗ್ತಾ ಇದೆ. ಇದಕ್ಕೆಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಆಗಲು ಸಮಯ ಹಿಡಿಯುತ್ತದೆ. ನಂಬರ್ 3, 100% ಲ್ಯಾಂಡ್ ಅಕ್ಯುಪೇಷನ್ ಇನ್ನು ಕಂಪ್ಲೀಟೇಷನ್ ಆಗಿಲ್ಲ. ಕೆಲ ಗ್ರಾಮಗಳಲ್ಲಿ ಇನ್ನು ಮೌಲ್ಯಮಾಪನ ಮತ್ತು ನೋಟಿಸ್ ನೀಡುವ ಪ್ರಕ್ರಿಯೆ ನಡೀತಾ ಇದೆ. ಜಮೀನು ಸ್ವಾಧೀನ ಪೂರ್ಣಗೊಳ್ಳುವವರೆಗೆ ಕನ್ಸ್ಟ್ರಕ್ಷನ್ ಟೆಂಡರ್ ಕೂಡ ಕರೆಯಲಾಗುವುದಿಲ್ಲ. ಇನ್ನು ಫೌಂಡೇಶನ್ ಅಪ್ರೂವಲ್ ಬಗ್ಗೆ ಅಂದ್ರೆ ಬಜೆಟ್ ನ ಬಗ್ಗೆ ಮಾತಾಡಿದ್ರೆ, ವೀಕ್ಷಕರೇ, ಈ ಪ್ರಾಜೆಕ್ಟ್ ಈಗ ಸರ್ಕಾರಿ ಪಟ್ಟಿಯಲ್ಲಿ ಪೆಂಡಿಂಗ್ ಫೈನಲ್ ಅಪ್ರೂವಲ್ ನ್ಯೂ ಲೈನ್ ಪ್ರಪೋಸಲ್ ಎಂಬ ವಿಭಾಗಕ್ಕೆ ಸೇರಿದೆ. ಹಾಗಂದ್ರೆ ಸರ್ವೆ ಆಗಿದೆ, ಡಿಪಿಆರ್ ಇದೆ, ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಿಲ್ಲ, ಆದರೆ ಹಣದ ಬಿಡುಗಡೆ ಆಗಿಲ್ಲ. ರೈಲ್ವೆ ಬೋರ್ಡ್ ಮೊದಲು ನ್ಯಾಷನಲ್ ಫ್ರೈಟ್ ರೋಟರ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮತ್ತು ಎಲೆಕ್ಟ್ರಿಕಲ್ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡುತ್ತೆ. ಆದ್ರೂ ಪಾವಗಡ ಸೋಲಾರ್ ಪಾರ್ಕ್ ರೈತರು, ವ್ಯಾಪಾರಿಗಳು ಆಲ್ ಡಿಮ್ಯಾಂಡ್ ಹೆಚ್ಚುವುದರಿಂದ ಫಂಡಿಂಗ್ ಚೇಸಿಂಗ್ ಮುಂದೆ ಹೆಚ್ಚಾಗಬಹುದು. ಈಗಿರುವಾಗ ಟೆಂಡರ್ ಆಗಿ ಕರೀತಾ ಇಲ್ಲ. ಟೆಂಡರ್ ಹೊರಬರುವುದು ಅಂದ್ರೆ ಕನ್ಸ್ಟ್ರಕ್ಷನ್ 100% ಕನ್ಫರ್ಮ್ ಆಗಿದ್ದಾಗ. ಆದ್ರೆ ಇದೀಗ ಟೆಂಡರ್ ಹೊರ ಬಂದಿಲ್ಲ. ಕಾರಣ ಜಮೀನು ಭೂಸ್ವಾಧೀನ ಪೂರ್ಣವಾಗಿ ಆಗ್ಲಿಲ್ಲ ಮತ್ತು ಫೈನಲ್ ಪ್ರಾಜೆಕ್ಟ್ ಕಾಸ್ಟ್ ಒಪ್ಪಿಗೆ ಬಾಕಿ ಇದೆ ಅಂತ. ಕೇಂದ್ರ ಬಜೆಟ್ ನಲ್ಲಿ ಹಣ ಮೀಸಲು ಆಗಿಲ್ಲ. ಟೆಂಡರ್ ಹೊರಬರಲು ಈ 3 ಪಾತ್ರಗಳು ಕಂಪ್ಲೀಟ್ ಆಗಬೇಕು. ಕನ್ಸ್ಟ್ರಕ್ಷನ್ ಶುರುವಾದ್ರೆ ಏನೇನು ನಡಿಬೇಕು? ಜಮೀನು ಸಮತಟ್ಟಾಗಿರ್ಬೇಕು, ಅಂದ್ರೆ ಅರ್ತ್ ವರ್ಕ್ ಆಗ್ಬೇಕು, ಬೆಟ್ಟ, ಬಾವಿ, ಕೊಳುವೆ ಎಲ್ಲ ಲೆವೆಲ್ ಆಗ್ಬೇಕು ಅಂತ. 2, ಸೇತುವೆ ಮತ್ತು ಕನ್ಸ್ಟ್ರಕ್ಷನ್ ನಿರ್ಮಾಣ ಆಗ್ಬೇಕು. ಸಣ್ಣ ದೊಡ್ಡ ನದಿಗಳಿಗೆ ಬ್ರಿಡ್ಜ್ ಹಾಕ್ಬೇಕು. ನಂಬರ್ 3, ಸ್ಟೇಷನ್ ಕಟ್ಟಡಗಳು, ಹೊಸ ಪ್ಲಾಟ್ಫಾರ್ಮ್ ಕಟ್ಟಡ, ಲೈಟಿಂಗ್, ವೇಟಿಂಗ್ ರೂಮ್ ಇವೆಲ್ಲ ಕೂಡ ನಿರ್ಮಾಣ ಆಗ್ಬೇಕು. ನಂಬರ್ 5, ಸಿಗ್ನಲ್ ಮತ್ತು ವಿದ್ಯುತ್ ವ್ಯವಸ್ಥೆ ಇವೆಲ್ಲ ಕಂಪ್ಲೀಟ್ ಆಗ್ಬೇಕಂದ್ರೆ 3-4 ವರ್ಷ ಬೇಕೇ ಬೇಕು. ಈ 3-4 ವರ್ಷದಲ್ಲಿ ಸರ್ಕಾರ ಚೇಂಜ್ ಆಗುತ್ತೋ, ಜನಗಳು ಚೇಂಜ್ ಆಗ್ತೋ ಅಥವಾ ರೈಲ್ವೆ ಪ್ರಾಜೆಕ್ಟ್ ಚೇಂಜ್ ಆಗುತ್ತೋ ಹೇಳಕ್ಕಾಗಲ್ಲ. ಇಂಥ ಪ್ರಾಜೆಕ್ಟ್ ಗಳು ಮುಂದೆ ಒಂದು ಪೂರ್ಣ ಆಗ್ಬೇಕಂದ್ರೆ ರೈಲ್ವೆ ಇಲಾಖೆಯಲ್ಲಿ ವಿ ಸೋಮಣ್ಣ ಅಂತವ್ರು ಇರಲೇಬೇಕು. ಹಾಗಾದ್ರೆ ಈ ಮಾರ್ಗ ಯಾವಾಗ ಪೂರ್ಣ ಆಗ್ಬೋದು? ಈಗ ಪರಿಸ್ಥಿತಿ ವಿವರ ನೋಡಿದ್ರೆ ಸರ್ವೆ ಪೂರ್ಣ ಆಗಿದೆ, ಡಿಪಿಆರ್ ಪೂರ್ಣ ಆಗಿದೆ, ಲ್ಯಾಂಡ್ ಆಕ್ಯುಪೇಷನ್ ಇನ್ನು ಬಾಕಿಯಲ್ಲಿದೆ, ಫಂಡಿಂಗ್ ಬಾಕಿಯಲ್ಲಿದೆ, ಟೆಂಡರ್ ಹೊರ ಬಂದಿಲ್ಲ. ಇವನ್ನೆಲ್ಲ ನೋಡಿ ರಿಯಲಿಸ್ಟಿಕ್ ಅಂದಾಜು ಮಾಡಿದ್ರೆ ಟೆಂಡರ್ ಬರೋದಕ್ಕೆ 1-2 ವರ್ಷ ಬೇಕಾಗುತ್ತೆ. ಟೆಂಡರ್ ನಂತರ ಕನ್ಸ್ಟ್ರಕ್ಷನ್ ಶುರುವಾಗಕ್ಕೆ 3-4 ವರ್ಷ ಬೇಕಾಗುತ್ತೆ. ಅಂದ್ರೆ ಒಟ್ಟು ರಿಯಲಿಸ್ಟಿಕ್ಲಿ 4-6 ವರ್ಷ ಅವಧಿ ಹಿಡಿಯಬಹುದು. ಇನ್ನು ಬಹಳ ಜನ ಕೇಳ್ತಾ ಇದ್ರೆ, ಈ ರೈಲು ಮಾರ್ಗ ರದ್ದಾಕಿದನ? ಇಲ್ಲ, ರದ್ದು ಆಗಿಲ್ಲ. ಮಾರ್ಗ ನೀವು ಹೇಳಿದಂತೆ ಅಂಡರ್ ಪ್ರೋಸೆಸ್ ಸ್ಟೇಟಸ್ ನಲ್ಲಿ ಇದೆ. ಇದರ ಲಾಭ ದೊಡ್ಡದೇ ಇದೆ. ತುಮಕೂರು ಟು ಮಧುಗಿರಿ, ಪಾವಗಡ, ರಾಯದುರ್ಗ ಪ್ರದೇಶಕ್ಕೆ ದೊಡ್ಡ ರೈಲು ಸಿಕ್ಕಂತಾಗುವುದಲ್ಲದೆ ರೈಲ್ವೆ ಪ್ರಯಾಣಕ್ಕೆ ನೇರ ರೈಲು ಸಿಕ್ಕಂತಾಗುತ್ತೆ. ಕೃಷಿ ಉತ್ಪನ್ನಗಳಿಗೆ ಬೇರೆ ಬೇರೆ ಜಿಲ್ಲೆಗೆ ಕಳಿಸಲು ಸುಲಭವಾಗುತ್ತೆ. ಪಾವಗಡ ಸೋಲಾರ್ ಪಾರ್ಕ್ಗೆ ಅಗತ್ಯ ಸಾಮಗ್ರಿ ಸಾಗಾಣಿಕೆಗೆ ರೈಲ್ವೆ ಮೂಲಕ ಸಿಗಲಿದೆ ಮತ್ತು ಟೂರಿಸಂ, ವ್ಯಾಪಾರ, ಉದ್ಯೋಗ ಇವೆಲ್ಲ ರೈಲ್ವೆಯಿಂದ ಸಾಧ್ಯ ಆಗುತ್ತೆ. ನೋಡಿ ಫ್ರೆಂಡ್ಸ್, ತುಮಕೂರು ರಾಯದುರ್ಗ ರೈಲ್ವೆ ಲೈನ್ ಸರ್ವೆ ಮುಗಿದಿದೆ, ಡಿಪಿಆರ್ ತಯಾರಾಗಿದೆ. ಆದ್ರೆ ಜಮೀನು ಸ್ವಾಧೀನ ಮತ್ತು ಬಜೆಟ್ ಅನುಮೋದನೆ ಸಿಗಬೇಕು ಅಷ್ಟೇ. ಈ ರೈಲ್ವೆ ಇನ್ಫಾರ್ಮೇಶನ್ ಬಗ್ಗೆ ನಿಮಗೆ ಅನಿಸುತ್ತೆ? ತಪ್ಪದೆ ಕಮೆಂಟ್ ಮಾಡಿ. ನೀವು ಇದೇ ತರ ರೈಲ್ವೆ ರಿಯಾಲಿಟಿ ವಿಡಿಯೋಸ್ಕರ ನಮ್ಮ ಐಫೈ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮುಂದೊಂದು ವಿಡಿಯೋದಲ್ಲಿ.